ನೀವೇ ಹೇಳ್ಕೊಬಿಟ್ರಿ ಒಳ್ಳೆ ವಿಲನ್ ಆಗಬೇಕು ಅಂತ. ಸೊ ಈ ಕಡೆ ಹೀರೋ ಇದ್ದಾರೆ, ಈ ಕಡೆ ವಿಲನ್ ಇದ್ದಾರೆ, ಇಬ್ರು ಸೇರಿ ಯಾವ್ದು ಕೊಲಾಬ್ರೇಷನ್ ಒಳ್ಳೆ ಸಿನಿಮಾ ಬರುತ್ತೆ ಯಾವ್ದಾರು ಯೋಚನೆ ಮಾಡಿದಿರಾ ಅಂತದ್ದು? ಯೋಚನೆ ಎಲ್ಲ ಡೈರೆಕ್ಟರ್ ಯೋಚನೆ ಮಾಡ್ಬೇಕು. ನಾವು ಅಂದ್ರೆ ಫ್ರೆಂಡ್ಸ್ ಅಂತ ನಾವು ಮಾತಾಡ್ಕೋಬೋದು, ಮಚ್ಚ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ. ಡೈರೆಕ್ಟರ್ಗೆ ಅನ್ನಿಸ್ಬೇಕು ಇವ್ರು ಈ ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ, ಇವ್ನು ಈ ಕ್ಯಾರೆಕ್ಟರ್ ಸೂಟ್ ಆಗ್ತಾನೆ ಅಂತ ಅನ್ನಿಸ್ಬೇಕು. ಕಾಂಟೆಂಟ್ಗೆ ಏನ್ ಬೇಕೋ ಅದು ಹಂಗ ಅನ್ಸಿದ್ರೆ ಆ ರೀತಿ ಹೋಗಿ ಒಂಥರ ಕಾಕತಾಳೀಯ ನೋಡಿ. ಆಲ್ವೇಸ್ ರೆಡಿ ಸರ್. ನಾನು ವಿನಯ್ನೂ ರೆಡಿ. ನಾವು ಆಗ್ಲೇ ಮಾತಾಡ್ಬೇಕಾದ್ರೆ ಹೇಳಿದ್ವಿ ಎಷ್ಟೊಂದ್ಸಲಿ, ನಾನು ರೆಡಿ. ಅದಕ್ಕೇನಂತ ಬರ್ಬೇಕಂತ ಸ್ಕ್ರಿಪ್ಟ್ಸ್ ಬರ್ಬೇಕು ಅಂತ, ಕಾನ್ಸೆಪ್ಟ್ಸ್ ಬರ್ಬೇಕು. ವಿ ಆರ್ ಆಲ್ವೇಸ್ ಓಪನ್ ಫಾರ್ ನ್ಯೂ ಥಿಂಗ್ಸ್. ಅಂದ್ರೆ ಒಂದ್ ರೀತಿ ಕಾಕತಾಳಿ ಅಂತ ಹೇಳ್ಬೋದು. ನಿಮ್ ಸಿನಿಮಾ ಹೆಸರು ರಾಮರಸ, ಅದು ಸೇವ್ಸೋ ಅಂತದೆ. ಈ ಕಡೆ ಬರ್ಗರ್ ತಿನ್ನೋಂಥದ್ದು. ರಾಮರಸ ರಾತ್ರಿ ಎಲ್ಲ ಶೂಟ್ ಮಾಡ್ಕೊಂಡು ಕುಡ್ಕೊಂಡು ಬಂದಿದ್ದೀನಿ. ಇವಾಗ ಬರ್ಗರ್ ತಿನ್ಕೊಂಡು ಹೋಗ್ತೀನಿ. ಸೈಡ್ ಡಿಶ್. ರಾಮರಸ ಇಸ್ ಗೋಯಿಂಗ್ ಗುಡ್ ಸರ್. ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ಎಲ್ಲ ಫುಟೇಜಸ್ ಎಲ್ಲ ನೋಡ್ತಿರ್ತೀವಲ್ಲ, ಶಾರ್ಟ್ ವೈಸ್ ಎಲ್ಲ ಆದ ತಕ್ಷಣ ತುಂಬಾ ಚೆನ್ನಾಗಿ ಬರ್ತಿದೆ, ಖುಷಿ ಆಗ್ತಿದೆ. ಹೋಪ್ಫುಲಿ ಫಿಂಗರ್ ಕ್ರಾಸ್ಡ್ ಆಗಸ್ಟ್ ಸೆಪ್ಟೆಂಬರ್ ಅಷ್ಟೊತ್ತಿಗೆ ನಾವು ಶೂಟ್ ಎಲ್ಲ ಮುಗಿಸ್ತೀವಿ. ಗುರು ಸರ್ ಹೇಳ್ತಾ ಇದ್ರು ವಿಲ್ ಕಮ್ ಔಟ್ ಬೈ ನವೆಂಬರ್ ಅಂತ. ಕಂಟೆಂಟ್ ವಿಚಾರ ನೋಡಿದ್ರೆ ತುಂಬಾ ವಿಭಿನ್ನವಾಗಿ ಕಾಣಿಸ್ತಾ ಇದೆ ರಾಮರಸ. ಏನ್ ಅದು ಸೈಕಾಲಜಿಕಲ್ ಥ್ರಿಲ್ಲರಾ ಹೇಗೆ ಅಂತ? ಇಟ್ಸ್ ಕಲ್ಟ್ ಮೂವಿ, ಹಾರರ್, ಸಸ್ಪೆನ್ಸ್, ಥ್ರಿಲ್ಲರ್ ಎಲ್ಲಾನು ಇದೆ ಅದರಲ್ಲಿ. ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಹಾಕಿದ್ದಾರೆ ಇವಾಗ. ಅಂದ್ರೆ ಇವಾಗ ಆನ್ ಬೋರ್ಡ್ ಬಂದ ಮೇಲೆ ಒಂದಷ್ಟು ಹೀರೋಗೆ ಒಂದಷ್ಟು ಇದ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಗುರು ಸರ್ ಅಷ್ಟೆಲ್ಲ ಯೋಚನೆ ಮಾಡಿ ಒಂದಷ್ಟು ಆ್ಯಡ್ ಮಾಡಿದ್ದಾರೆ. ಇಟ್ಸ್ ಗೋಯಿಂಗ್ ಗುಡ್. ಖುಷಿ ಆಗ್ತಿದೆ ನಾನು ಅಂದ್ರೆ ನೋಡ್ಕೊಳಕ್ಕೆ. ಒಂದಷ್ಟು ಫೈಟ್ ಸೀನ್ ಎಲ್ಲ ಆಯ್ತು ಮೊನ್ನೆ. ಸ್ವಲ್ಪ ಕೈ ಎಲ್ಲ ಟ್ವಿಸ್ಟ್ ಆಗೋಗಿತ್ತು. ಸಪೋರ್ಟ್ ಅಲ್ಲಿ ಇದ್ದೆ ಒಂದ್ 2 ದಿನ, ಎಲ್ಲೂ ಹಾಕಿಲ್ಲ. ಅಂದ್ರೆ ಫೈಟ್ ಸೀನ್ ಅಲ್ಲಿ ಹಿಂಗ್ ಟ್ವಿಸ್ಟ್ ಮಾಡಕ್ ಹೋಗಿ ಕೈ ಹಿಂಗ್ ಏಟ್ ಆಗ್ಬಿಟ್ಟು 2 ದಿನ ಸಪೋರ್ಟ್ ಅಲ್ಲಿ ಇದ್ದೆ. ಬಟ್ ಖುಷಿ, ಔಟ್ಪುಟ್ ನೋಡಿ ತುಂಬಾ ಖುಷಿ ಆಗಿದೆ. ಬಟ್ ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ವೇದಿಕೆನ ಎಷ್ಟೋ ಸರಿ ಬಳಸ್ಕೊಳ್ಳೋದು ಹೇಗೆ ಅನ್ನೋದು ಕಷ್ಟ ಆಗಿರುತ್ತೆ, ಅಂದ್ರೆ ಹೊರಗಡೆ ಬರ್ತಾ ಇದ್ದಂಗೆ. ಬಟ್ ಈ ಬ್ಯಾಚ್ ಅಲ್ಲಿ ನೋಡಿದ್ರೆ ಎಲ್ಲರೂ ಕೂಡ ಸಖತ್ ಬ್ಯುಸಿ ಆಗಿದ್ರೆ, ಇವ್ರ ಕಡೆ ಸಿನಿಮಾ ಬರ್ತೀರಾ, ನೀವು ಸಿನಿಮಾ ಮಾಡ್ತೀರಾ, ವಿನಯ್ ಸಿನಿಮಾ ಮಾಡ್ತಾ ಇದಾರೆ. ಆಕ್ಚುಲಿ ನಾವು ಒಳಗಡೆ ಇದ್ದಾಗ ನಾವು ಆಕ್ಚುಲಿ ಜೆಲ್ ಆಗಿದ್ದಕ್ಕೆ ಇನ್ನೊಂದು ಕಾರಣ ಏನಂದ್ರೆ, ನಾವು ಎಲ್ಲ ಸ್ಟಾರ್ಟಿಂಗ್ ಅಲ್ಲೇ ಒಂದು ಮಾತಾಡಿದ್ದು, ಗುರು ನಾವು ಸುಮ್ಮನೆ ಇಲ್ಲಿ ಒಳಗಡೆ ಬಂದು ವೇಸ್ಟ್ ಮಾಡಬಾರ್ದು, ಹೊರಗಡೆ ಹೋಗಿ ಎಲ್ಲ ಒಂದಿಲ್ಲ ಒಂದು ಮಾಡ್ತೀವಿ ಅಂತ ಕರೆಕ್ಟಾಗಿ ಗೊತ್ತಿತ್ತು ನಮಗೆ. ಸೊ ಅದರಲ್ಲೇ ನಮ್ಗೆ ಅದು ಒಂದು ಕನೆಕ್ಷನ್ ಫಾರ್ಮ್ ಆಯಿತು ಸೀರಿಯಸ್ಲಿ. ಆ್ಯಂಡ್ ಎಲ್ಲರಿಗೂ ಒಂದು ಐಡಿಯಾ ಆಯಿತು, ಏನೋ ಹೊರಗಡೆ ಬಂದಿದ ತಕ್ಷಣ ಸ್ವಲ್ಪ ಟೈಮ್ ಬಿಟ್ಬಿಟ್ರೆ ಆ ಹೆಸರು ಹೋಗ್ಬಿಡುತ್ತೆ. ಸೊ ಅದು ಒಳಗಡೆ ಏನೋ ಮಾಡಬೇಕು ಅಂತ ಎಲ್ಲರಿಗೂ ಗೊತ್ತಿತ್ತು, ಮಾಡ್ತಿದ್ದೀವಿ. ಸೊ ಚೆನ್ನಾಗಿ ಹೋಗ್ತಾ ಇದೆ, ಎಲ್ಲರನ್ನ ನೋಡಿ ಖುಷಿ ಆಗ್ತಿದೆ. ಎವ್ರಿ ಒನ್ ಇಸ್ ಡೂಯಿಂಗ್ ವೆಲ್, ತುಂಬ ಖುಷಿ ಇದೆ. ಇನ್ನು ಕೊನೆಯದಾಗಿ ಈಗ BYOB ಬರೀ ಬೆಂಗಳೂರಿಗಷ್ಟೇ ಸೀಮಿತ ಇರುತ್ತೆ, ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ತೆಗೆಯೋ ಪ್ಲಾನ್ಸ್ ಇದೆಯಾ? ಖಂಡಿತ ಬೇರೆ ಬೇರೆ ಭಾಗದಲ್ಲಿ ತೆಗಿಯೋಕ್ಕೆ ಪ್ಲಾನ್ಸ್ ಇದೆ. ಸೊ ಈ ವರ್ಷ ಎಂಡ್ ಒಳಗಡೆ 10 ಬ್ರಾಂಚ್ ಓಪನ್ ಮಾಡೋಣ ಅಂತ ಇದ್ದೀನಿ. ಸೊ ಇಲ್ಲಿ ಫಸ್ಟು ಎಲ್ಲ ಹೇಳ್ತಾರಲ್ಲ, ಫಸ್ಟ್ ₹1 ಅರ್ನ್ ಮಾಡೋದೇ ಕಷ್ಟ, ಅದು ಬಂದಿದ್ಮೇಲೆ ಆರಾಮಾಗಿ ಮಾಡ್ಬೋದು. ಹೇಗೆ ಮಾಡೋದು ಅಂತ ಗೊತ್ತಾಗಿದ್ಮೇಲೆ ಬೆಳೆಯೋದು ಈಸಿ, ಹೇಗೆ ಮಾಡೋದು ಅಂತ ಇರೋದೇ ಕಷ್ಟ. ಸೊ ಅದು ನನಗೆ ಗೊತ್ತಾಗಿದೆ ಇವಾಗ, ಹೇಗೆ ಪ್ರಾಡಕ್ಟ್ ಚೆನ್ನಾಗಿ ಮಾಡೋದು ಆ್ಯಂಡ್ ಹೇಗೆ ಬಿಸ್ನೆಸ್ ಮಾಡೋದು, ಯಾಕೆಂದರೆ ಅದು ಎರಡು ತುಂಬ ಡಿಫ್ರೆಂಟ್. ಸೊ ಅದೆರಡು ನನಗೆ ಗೊತ್ತಾಗಿದೆ. ಸೊ ನೆಕ್ಸ್ಟ್ ಸ್ಟೆಪ್, ಆಲ್ರೆಡಿ ತುಂಬ ಜನ ಬಂದು ನನ್ನ ಹತ್ರ ಫ್ರಾಂಚೈಸ್ ಕೇಳ್ತಿದ್ದಾರೆ. ಸೊ ಇವಾಗ ರೆಸ್ಟೋರೆಂಟ್ ಓಪನ್ ಆಗಿದ್ಮೇಲೆ ನನಗೆ ಒಂದು ಪ್ರಾಪರ್ ಬೇಸ್ ಕಿಚನ್ ಅಂತ ಇದೆ. ಸೊ ಇಲ್ಲಿ ಎಲ್ಲ ಐಟಮ್ಸ್ ಪ್ರಿಪೇರ್ ಮಾಡಿ ಎಲ್ಲ ಜಾಗದಕ್ಕೆ ಸೆಂಡ್ ಮಾಡ್ಬೋದು. ಸೊ ಎಲ್ಲ ಕಂಪ್ಲೀಟ್ ಸೆಟಪ್ ಇದೆ. ಸೊ ಬೇಗನೆ ಇನ್ನೂ 2-3 ಬ್ರಾಂಚಸ್ ಆಲ್ರೆಡಿ ಕೆಲಸ ಸ್ಟಾರ್ಟ್ ಆಗಿದೆ. ಸೊ ಇನ್ನು ಫುಲ್ ಈ ವರ್ಷ ಒಳಗಡೆ 10 ಬ್ರಾಂಚಸ್ ಡೆಫಿನೆಟ್ಲಿ. ಈ ರೆಸ್ಟೋರೆಂಟ್ ಫುಡ್ ಅಂತಂದ್ರೆ ಕಿಶೋರ್ ಸುದೀಪ್ ಅವ್ರಿಗೆ ತುಂಬಾ ಇಷ್ಟ. ಸೊ ಫುಡ್ ಐಟಮ್ಸ್ ಅಂತಂದ್ರೆ, ಸೊ ಈ ರೆಸ್ಟೋರೆಂಟ್ ಬಗ್ಗೆ ಅವ್ರ ಜೊತೆ ಏನಾದ್ರು ಮಾಹಿತಿ ಹಂಚ್ಕೊಂಡಿದ್ದ? ಸೊ ಸುದೀಪ್ ಸರ್ ಬಂದು ಆಕ್ಚುಲಿ ಬರಬೇಕಿತ್ತು, ಬಟ್ ಅವ್ರಿಗೆ ಹೈದರಾಬಾದಲ್ಲಿ ಒಂದು ಡಿಲೇ ಆಯಿತು. ಸೊ ಅದರಲ್ಲಿ ಬಂದಿಲ್ಲ. ಬಟ್ ಅವ್ರು ಹೇಳಿದ್ದಾರೆ ಡೆಫಿನೆಟ್ಲಿ ನೀನು ರೆಸ್ಟೋರೆಂಟ್ಗೆ ಬರ್ತೀನಿ. ಸುದೀಪ್ ಸರ್ ಆ್ಯಕ್ಚುಲಿ ಇವಾಗ ವೆಜಿಟೇರಿಯನ್ ಆಗಿದ್ದಾರೆ. ಮೈಕಿ ನನಗೆ ಒಂದು ಒಳ್ಳೆ ವೆಜ್ ಬರ್ಗರ್ ಮಾಡಿ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಅವ್ರು ಡೆಫಿನೆಟ್ಲಿ ಬೇಗ ಬರ್ತಾರೆ. ಅವ್ರು ಬರುವಾಗ ಅವ್ರಿಗೆ ಒಂದು ಒಳ್ಳೆ ವೆಜ್ ಬರ್ಗರ್ನ ಮಾಡಿ ಕೊಡ್ತೀನಿ. ಅಂದ್ರೆ ಈಗಷ್ಟೇ ವೆಜ್ ಅಥವಾ ಹೇಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ದಿನಕ್ಕೆ ಮಾತ್ರ? ಇಲ್ಲ, ಅವರು ವೆಜಿಟೇರಿಯನ್ ಕನ್ವರ್ಟ್ ಆಗಿದ್ದಾರೆ. ಒಳ್ಳೇದಾಗ್ಲಿ ಮೈಕಲ್ ಅವರೇ, ಆಲ್ ದಿ ಬೆಸ್ಟ್, ಸಕ್ಸಸ್ ಆಗಲಿ. ನೀವು ಹೇಳಿದಂಗೆ ಥ್ಯಾಂಕ್ ಯು ಮಹೇಶ್ವರ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಎಸ್, ಇದಿಷ್ಟು ಮೈಕಲ್ ಮತ್ತೆ ಕಾರ್ತಿಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.